ಶಾಖವನ್ನ ಕೊಟ್ಟಿ ಅದು ಏನಾಯ್ತು, ದ್ರವ ರೂಪಕ್ಕೆ ಬಂತು. ಆ ದ್ರವ ರೂಪವನ್ನ ಇನ್ನೂ ಹೆಚ್ಚಿನ ಉಷ್ಣತೆ ಕೊಟ್ಟಾಗ ಕಾಯ್ದು ಏನಾಯ್ತು, ಅನಿಲ ರೂಪ ಬಂತು. ಹೌದಾ? ಅನಿಲ ರೂಪ ಆಯ್ತಾ ಇಲ್ಲ? ಘನ ದ್ರವ ಅನಿಲ. ಯಾವಾಗ ಘನ ರೂಪದಲ್ಲಿರ್ತಕ್ಕಂಥ ಮಂಜುಗಳಿಗೆ ಉರಿ ಹಚ್ಚಿದಾಗ ದ್ರವ ರೂಪಕ್ಕೆ ಬಂತು. ದ್ರವ ರೂಪಕ್ಕಿದ್ದು ಕುದಿಸಬೇಕಾಗಿದೆ, ಅದು ಅನಿಲ ರೂಪವಾಯಿತು. ಘನ ರೂಪದಿಂದ ದ್ರವ ರೂಪಕ್ಕೆ ಬಂದಾಗ ಟೆಂಪರೇಚರ್ ಎಷ್ಟಿತ್ತು ನೋಡಿ, ಘನ ರೂಪದಲ್ಲಿರುವ ಮಂಜುಗಡ್ಡೆ 0 ಇತ್ತು. 0 ಡಿಗ್ರಿ ಸೆಲ್ಸಿಯಸ್ ಟು 0.8 ಡಿಗ್ರಿ ಸೆಲ್ಸಿಯಸ್. ದ್ರವ ರೂಪಕ್ಕೆ ಬಂತಲ್ಲ ಅದು 0.8 ಡಿಗ್ರಿ ಸೆಲ್ಸಿಯಸ್ ಬಂತು ನೋಡಿ. 0 ಇದ್ದಿದ್ದು 0.8 ಡಿಗ್ರಿ ಸೆಲ್ಸಿಯಸ್ ಬಂತು. ಈಗ ನಾನು ಮತ್ತೆ ಹೀಟ್ ಕೊಡಾಕತ್ತೀನಿ. ಈಗ ಎಂತಿದ್ದೀನಿ, ಹೆಚ್ಚಾಗಬೇಕು ಕಡಿಮೆ ಆಗಬೇಕು? ಅನಿಲ ರೂಪಕ್ಕೆ ಹೋಗ್ಬೇಕಾಗಿದೆ. ಅನಿಲ ರೂಪ ಅಂದ್ರೆ ಕುದಿಸಬೇಕು ನಾವು. ಅನಿಲ ರೂಪ ಅಂದ್ರೆ ಏನ್ ಮಾಡ್ಬೇಕು, ಮಿನಿಮಮ್ ಎಷ್ಟು ಹಾಕದ ಅಂತ ನೋಡೋಣ. ಈಗ ಆವಿ ಬರುವವರೆಗೂ ಮಾಡೋದು. ಆವಿ ಬರ್ಬೇಕಲ್ಲ ಕೈದು. ಈಗ ನೀರ ಬೆಚ್ಚಗಾಗ್ಯದ ಏನಾಗ್ತ, ಕುದಿಯಾಕತ್ತಿಲ್ಲ. ಅದು ಕುದಿಬೇಕಾದ್ರೆ ಹೊರದ್ ಬೇಕು. ಹೌದಾ? ಹಿಂಗಾಗಿ ಅದನ್ನಲ್ಲೇ ಇಟ್ಬಿಟ್ಟು ನೆಕ್ಸ್ಟ್ ಈ ಕಡೆ ಒಂದು ಪ್ರಯೋಗ ನೋಡಿ. ಮಂಜುಗಡ್ಡೆಯನ್ನ ನೀರು ಆಗಿಸ್ಲಿಕ್ಕೆ ಆಯ್ತದು. ಮಂಜುಗಡ್ಡೆಯನ್ನ ನೀರು ಮಾಡಿದೆ ನಾನು. ನೆಕ್ಸ್ಟ್ ಏನದ, ನೀರು ಆವಿ ಆಗೋದು. ನೀರಾವಿ ಅಂದ್ರೆ ಅನಿಲ ರೂಪ ಬರೋದು. ಇಲ್ಲಿ ಟೆಂಪರೇಚರ್ ಅನ್ನ ನೋಡಿವಿ, ಇಲ್ಲಿ ಟೆಂಪರೇಚರ್ ನೋಡಿ ನಾವು. ಇಲ್ಲಿ ಟೆಂಪರೇಚರ್ ನೋಡಿವಿ, ಇಲ್ಲಿ ಟೆಂಪರೇಚರ್ ನೋಡಿವಿ. ಇಲ್ಲಿ 0 ಇದ್ದಿದ್ದು 8 ಆಯ್ತು. ಇಲ್ಲಿ 8 ಇದ್ದಿದ್ದು 0.8 ಇದ್ದಿದ್ದು ಎಷ್ಟು ಹಾಕದ ಅಂತ ನೋಡ್ಬೇಕು ನಾವು. ಅವಾಗೂ ಕೂಡ ನಾವೇನ್ ಮಾಡ್ತೀವಿ, ತಾಪಮಾಪಕದೊಳಗ ಅಳತೆ ಮಾಡಕತ್ತೇವಿ. ಹೆಚ್ಚಾಗ್ತಾ ಇದೆ ಅಂತ ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ. ಇವಾಗ ಇನ್ನು ಏನೂ ಆಗಿಲ್ಲ, ಅದು ಬರೀ ಖಾಯಾಕತ್ತದ. ತಾಪಮಾಪಕದಲ್ಲಿ ಏರಿಕೆ ಆಗಾಕತ್ತದ. ಕ್ಲಿಯರ್? ಎಸ್ ಹೊಡೋದು. ಈಗ ಫೋಟೋ ಹೊಡೆದೇನ್ರಿ. ಎಸ್ ಹೊಡೋದಿ.